ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೌನೇಶ್ ಎಜೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ಯಾಡ್ಸ್ ಐಡಿಯಾನ ಹೇಗೆ ನಿಮ್ಮ ಫೋನ್ ಮುಖಾಂತರ ತಿಳಿದುಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಈ ಸ್ಯಾಡ್ಸ್ ಐಡಿ ಅನ್ನುವಂಥದ್ದು SSP ಸ್ಕಾಲರ್ಶಿಪ್ಗೆ ಪ್ರೀ ಮೆಟ್ರಿಕಲ್ಲಿ ಓದ್ತಿದ್ದಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಈ ಸ್ಯಾಡ್ಸ್ ಐಡಿ ಮುಖಾಂತರನೇ ಒಂದು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗಿರ್ತದೆ. SSPಯಲ್ಲಿ ರೈತ ವಿದ್ಯಾನಿಧಿ ಮತ್ತು ವಿದ್ಯಾಶ್ರೀ ಎಲ್ಲ ಮತ್ತು ಕುಟುಂಬ ಐಡಿಯನ್ನು ಕೂಡ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಕೂಡ ಸ್ಕಾಲರ್ಶಿಪ್ಗೆ ಈ ಸ್ಯಾಡ್ಸ್ ಐಡಿ ಮುಖಾಂತರನೇ ಸ್ಟೂಡೆಂಟ್ಸ್ಗಳಿಗೆ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ಪನ್ನು ಹಾಕಬೇಕಾಗ್ತದೆ. ಮತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಕಾರ್ಡಿಂದ ಹಾಕಬೇಕಂತ ಒಂದು ಸ್ಕಾಲರ್ಶಿಪ್ ಕೂಡ ಈ ಸ್ಯಾಡ್ಸ್ ಐಡಿ ಮುಖಾಂತರನೇ ಹಾಕಬೇಕಾಗಿರ್ತದೆ. ಆದ್ದರಿಂದ ಈ ಸ್ಯಾಡ್ಸ್ ಐಡಿಯನ್ನು ಹೇಗೆ ತಿಳಿದುಕೊಳ್ಳೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸ್ಯಾಡ್ಸ್ ಐಡಿಯನ್ನು ಥ್ರೂ ಆನ್ಲೈನ್ ಕೂಡ ತಿಳ್ಕೊಬೋದು, ಆಫ್ಲೈನ್ ಕೂಡ ತಿಳ್ಕೊಬೋದು. ನಾನು ಹೇಳ್ತಿರೋದು ಈಗ ಆನ್ಲೈನ್ ಮುಖಾಂತರ ನಿಮ್ಮ ಫೋನಲ್ಲೇ ನೀವು ಸ್ಯಾಡ್ಸ್ ಐಡಿಯನ್ನು ಹೇಗೆ ತಿಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಈ ಸ್ಯಾಡ್ಸ್ ಐಡಿ ಅನ್ನುವಂಥದ್ದು ಬಂದಿರತಕ್ಕಂಥದ್ದು 2018 ಬಂದಿರ್ತದೆ. 2018 ಆಫ್ಟರ್ ಯಾರಾದರೂ ಟೆಂತ್ ಮುಗಿಸಿದರೆ ಅಥವಾ ಈಗ ಓದ್ತಾ ಇರುವಂಥ ಎಲ್ಲ ಸ್ಟೂಡೆಂಟ್ಗಳು ಕೂಡ ಈ ಸ್ಯಾಡ್ಸ್ ಐಡಿ ಅನ್ನೋಂಥದ್ದು ಇರ್ತದೆ. ಈಗ ಈ ಸ್ಯಾಡ್ಸ್ ಐಡಿಯನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮದು ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಸ್ಯಾಡ್ಸ್ ಐಡಿ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೋ ಮೈ ಸ್ಯಾಡ್ಸ್ ಐಡಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಶಿಕ್ಷಣ ಕಿರಣ ಅನ್ನುವಂಥ ಒಂದು ವೆಬ್ಸೈಟಿಂದ ಸ್ಯಾಡ್ಸ್ ಐಡಿಯನ್ನು ಪಡ್ಕೋಬೋದಾಗಿರ್ತದೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ, ಅಂದರೆ ಒಂದು ಕರ್ನಾಟಕ ಸರ್ಕಾರದ ಒಡೆತನದ ಒಂದು ವೆಬ್ಸೈಟ್ ಆಗಿರ್ತದೆ. ಇಲ್ಲಿ ನೋಡ್ತಿರ್ಬೋದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ಅಂದರೆ ಸ್ಯಾಡ್ಸ್ನ ಒಂದು ಲಾಂಗ್ ಫಾರ್ಮ್ ಆಗಿರ್ತದೆ. ಇದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಒಂದು ಪ್ರೀ ಮೆಟ್ರಿಕಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗಳು ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟನ್ನು ಟ್ರ್ಯಾಕ್ ಮಾಡುವಂಥದ್ದಾಗಿರ್ತದೆ. ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ಟೂಡೆಂಟ್ದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಬ್ಲಾಕ್ ಅಂತ ಇರುತ್ತೆ, ಬ್ಲಾಕ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಸ್ಟೂಡೆಂಟ್ ಓದ್ತಾ ಇರತಕ್ಕಂಥ ಸ್ಕೂಲಿನ ಬ್ಲಾಕು. ಆಮೇಲೆ ಕ್ಲಸ್ಟರ್ ಅಂತ ಇರ್ತದೆ, ಆ ಸ್ಕೂಲು ಯಾವ ಒಂದು ಕ್ಲಸ್ಟರ್ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ನೀವು ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಸ್ಕೂಲ್ ನೇಮ್ ಅಂತ ಕೇಳುತ್ತೆ. ಸ್ಕೂಲ್ ನೇಮನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಿದರೆ ಅದೇ ತೋರಿಸ್ಬಿಡುತ್ತೆ. ಅಲ್ಲಿ ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಬಂತು. ನಾನು ಕುಕ್ನೂರು ಅಂತ ಮಾತ್ರ ಹೊಡೆದೆ. ಇಲ್ಲಿ ನೋಡಿರೋದು ಸ್ಕೂಲ್ ನೇಮ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕುಕ್ನೂರು, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಇದೆ. ಇದೇ ಒಂದು ಸ್ಕೂಲಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ ಅದು. ಅದಕ್ಕಾಗಿ ನಾನು ಈ ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆ ಸ್ಕೂಲ್ ಕೋಡ್ ಕೂಡ ಇಲ್ಲಿ ಶೋ ಆಗ್ತಿರತಕ್ಕಂಥದ್ದನ್ನು ನೋಡ್ಕೋಬೋದು. ಆಮೇಲೆ ಸ್ಟೂಡೆಂಟ್ ನೇಮನ್ನು ನೀವು ಹಾಕಬೇಕಾಗ್ತದೆ. ಸ್ಟೂಡೆಂಟ್ ನೇಮನ್ನು ಕರೆಕ್ಟಾಗಿ ಎಂಟರ್ ಮಾಡಿ, ಸ್ಪೆಲ್ಲಿಂಗ್ ಏನಿರುತ್ತೋ ಸ್ಕೂಲಲ್ಲಿ ದಾಖಲಾತಿಗಳ ಪ್ರಕಾರ ಅದೇ ಥರ ನೀವು ಎಂಟರ್ ಮಾಡಬೇಕಾಗ್ತದೆ. ಆಮೇಲೆ ಆ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಅದಾದಮೇಲೆ ಆ ಒಂದು ಸ್ಟೂಡೆಂಟು ಬಾಯ್ ಅಥವಾ ಗರ್ಲ್ ಅಂತ ಜೆಂಡರ್ನ ಕೇಳ್ತದೆ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಸ್ಟು ಇಷ್ಟನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡ್ತಿರ್ಬೋದು ಡಿಸ್ಟಿಕ್ಕು, ಆ ಒಂದು ಸ್ಟೂಡೆಂಟ್ ಓದ್ತಿರ್ತಕ್ಕಂಥ ಸ್ಕೂಲಿನ ಡಿಸ್ಟಿಕ್ಕು, ಮತ್ತು ಆ ಸ್ಕೂಲ್ ಇರ್ತಕ್ಕಂಥ ಬ್ಲಾಕು, ಕ್ಲಸ್ಟರ್, ಆ ಸ್ಕೂಲ್ ಯಾವ ಕ್ಲಸ್ಟರ್ ಅಂಡರ್ ಬರ್ತದೆ, ಮತ್ತು ಸ್ಕೂಲ್ ನೇಮು, ಸ್ಕೂಲ್ ಕೂಡ ಅದೇ ಶೋ ಆಗ್ತದೆ. ಕರೆಕ್ಟಾಗಿ ನೀವು ಸ್ಟೂಡೆಂಟ್ ನೇಮನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಜೆಂಡರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅನ್ನುವಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾಡ್ಸ್ ಐಡಿ ಅನ್ನುವಂಥದ್ದು ಆ ಸ್ಟೂಡೆಂಟ್ದು ಶೋ ಆಗ್ತಾಯಿದೆ. ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಆಮೇಲೆ ಸ್ಯಾಡ್ಸ್ ಐಡಿ, ಆ ಒಂದು ಸ್ಟೂಡೆಂಟ್ದ ಸ್ಯಾಡ್ಸ್ ಐಡಿ ಇದಾಗಿರ್ತದೆ 21168164. ಮತ್ತು ಅಲ್ಲಿ ನೇಮ್ ಕೂಡ ಶೋ ಆಗ್ತದೆ, ಅಕ್ಷತಾ, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತು ಫಾದರ್ ನೇಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಫಾದರ್ ನೇಮಲ್ಲಿ ಕರಪ್ಷನ್ ಇದ್ದರೆ ನೀವು ಸ್ಕೂಲ್ ಮುಖಾಂತರ ಹೋಗ್ಬಿಟ್ಟು ಕರೆಕ್ಷನ್ ಮಾಡ್ಕೋಬೇಕಾಗ್ತದೆ. ಇದನ್ನು ಆನ್ಲೈನ್ ಮುಖಾಂತರ ಕರಪ್ಷನ್ ಮಾಡೋದಕ್ಕೆ ಅವಕಾಶ ಇನ್ನೂ ಕೊಟ್ಟಿಲ್ಲ. ಈ ರೀತಿಯಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ, ಕೇವಲ 2-3 ನಿಮಿಷದಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ದು ಸ್ಯಾಡ್ಸ್ ಐಡಿಯನ್ನು ತಿಳ್ಕೊಬೋದಾಗಿರ್ತದೆ. ಸ್ಯಾಡ್ಸ್ ಐಡಿಯನ್ನು ಸ್ಕೂಲ್ಗೆ ಹೋಗಿಯೇ ತಿಳ್ಕೊಬೇಕಂತೇನಿಲ್ಲ. ನಮ್ಮ ಗೌರ್ಮೆಂಟ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಶಿಕ್ಷಣ ಕಿರಣ ಅನ್ನುವಂಥ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದೆ. ಇದರ ಮೂಲಕ 2018 ಆಫ್ಟರ್ 2018 ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳದ್ದು ಸ್ಯಾಡ್ಸ್ ಐಡಿಯನ್ನು ನಾವು ತಿಳ್ಕೊಬೋದು. ಈ ಸ್ಯಾಡ್ಸ್ ಐಡಿ ಮುಖಾಂತರನೇ ಆ ಒಂದು ಪ್ರೀ ಮೆಟ್ರಿಕ್ ಓದ್ತಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಅನ್ನುವಂಥದ್ದು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.